ಸೂಕ್ಷ್ಮ ಆಶಂಕ ನಿರೂಪಣ ಅನ್ನೋ ವಿಚಾರವನ್ನ ನಾವು ನೋಡಿದ್ವಿ. ಇದರಲ್ಲಿ ಏನ್ ಹೇಳ್ತದಂದ್ರ ಅದ್ರ ಹಿಂದಿನ ವಿಚಾರದಲ್ಲಿ ನಿರಾಕಾರ ಪರಬ್ರಹ್ಮ ಸ್ವರೂಪ ಅಂತ ಹೇಳಿತ್ತು. ಮತ್ತೆ ನಿರಾಕಾರ ಪರಬ್ರಹ್ಮ ಸ್ವರೂಪದೊಳಗ ಇದು ಆಕಾರವಾಗಿರ್ತಕ್ಕಂಥದ್ದು ಅಂದ್ರೆ ಈ ಸೂಕ್ಷ್ಮ ಈ ಜೀವ ಜಗತ್ತು ಹೆಂಗ್ ಉದಯವಾಯ್ತು ಅನ್ನೋ ಒಂದು ಪ್ರಶ್ನೆ ಬರ್ತದ. ಅದಕ್ಕ ಅವ್ರು ಹೆಂಗ್ ಉದಯವಾಯ್ತು ಅಂತ ಏನ್ ಹೇಳಿದ್ರಂದ್ರ, ಮಿಥ್ಯವಾದ ಮಾಯೆಯು ವಿವರ್ತ ರೂಪದಿಂದ ಭಾಸವಾಗುತ್ತದೆ ಅಂತ. ಆ ಸುಳ್ಳಾಗಿರ್ತಕ್ಕಂಥ ಮಾಯೆಯ ರೂಪವೇ ಅದು ಬದಲಾಗಿ ಈ ರೀತಿ ತೋರಿಸ್ತದೆ ಅಂತ. ನಿನ್ನೆ ಅಪ್ಪಾಜಿಯವರು ಇಬ್ರು ಅಪ್ಪಾಜಿಯವರು ಇದನ್ನ ವಿಷಯವನ್ನ ಸಂಪೂರ್ಣವಾಗಿ ಬಿಡಿಸಿ ತಿಳಿಸಿದ್ರು. ಇಲ್ಲಿ ಹಾಲ್ ಕೆಟ್ಟು ಮೊಸರಾಗ್ತದ, ಈ ಆಕಾರ ರೂಪದಾಗಿರ್ತಕ್ಕಂಥ ಒಂದ್ ಕೆಟ್ಟು ಇನ್ನೊಂದ್ ಆಗ್ತದ. ಆದ್ರ ಆ ಬ್ರಹ್ಮದೊಳಗೆ ಎಲ್ಲವೂ ಸೃಷ್ಟಿ, ಬ್ರಹ್ಮನ ಎಲ್ಲವನ್ನ ಸೃಷ್ಟಿ ಮಾಡಿದನಂದ್ರ ಅದಕ್ ಬ್ರಹ್ಮ ಅನ್ನೋದು ಕೆಡಕ್ ಬರೋದಿಲ್ಲ. ಇದು ಜಗತ್ ಸೃಷ್ಟಿ ಅನ್ನೋದಾದ್ರೂ ಈ ಮಿಥ್ಯವಾದ ಮಾಯೆಯ ವಿವರ್ತ ರೂಪವೇ ಭಾಸವಾಗುತ್ತಿರುವುದು ಅಂದ್ರೆ ಮಾಯೆಯಿಂದನೇ ಇದೆಲ್ಲದು ಜಗತ್ತಾಗಿದೆ ಅನ್ನೋ ವಿಚಾರವನ್ನ ನಿನ್ನೆವರೆಗೂ ನೋಡ್ಕೊಂತ ಬಂದಿದ್ರು ಅಪ್ಪಾಜಿ. ಇಲ್ಲಿ ಶಿಷ್ಯನ ಪ್ರಶ್ನೆಯನ್ನ ಪುನಃ ಬರುದಿಲ್ಲ ಹಂಗ. ಮಾಯೆಯಿಂದ ಆಗಿಲ್ಲ, ಎರಡು ಕೂಡಿದ್ರ ಆಕತಿ. ಚಪ್ಪಲಿ ಹಂಗ ಆಕತೇನೆ. ಸಗುಣ ನಿರ್ಗುಣ ಕೂಡಬೇಕು. ಒಂದರಿಂದ ಹೆಂಗ ಆಕತಿ? ಇಲ್ಲಿ ಸಗುಣ ನಿರ್ಗುಣ ಸಾಕಾರದಿಂದ ಅಥವಾ ಎರಡು ಕೂಡಿ ಜಗತ್ತಾಗೈತಿ ಅಂತ ವಿಷಯವನ್ನ ತಿಳಿಸ್ತದಾರ. ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾದ ಅಭಿಪ್ರಾಯವನ್ನ ತಿಳಿಸ್ತಾರ. ಇದು ಮಾಯಾ ತಾನ ಆಗೇತಿ ಅನ್ನೋದಾಗಿದ್ರ ಬ್ರಹ್ಮನಿಗೆ ದೇವರಿಗೆ ಅಸ್ತಿತ್ವರ ಎಲ್ಲಿದ್ದ ಬಂತು ಅಂತ ಹೇಳ್ತಾರ. ಮತ್ತೆ ದೇವರದ್ದನ್ನ ಸೃಷ್ಟಿ ಮಾಡೈತಿ ಅಂದ್ರ ದೇವರು ಕೂಡ ಸಗುಣ ರೂಪಕ್ಕೆ ಒಳಪಟ್ನಲ್ಲ ಅನ್ನೋದೊಂದು ಪ್ರಶ್ನೆ ಆಗ್ತದೆ. ಹೀಗಾಗಿ ಸೃಷ್ಟಿಯನ್ನು ರಚನೆ ಮಾಡುವ ಈ ಇಚ್ಛೆಯನ್ನು ಯಾರು ಧರಿಸಿದವರು ಅಂದ್ರ, ಈ ಸೃಷ್ಟಿಯ ರಚನೆ ಮಾಡ್ಬೇಕಂತ ಇದನ್ನ ಇಚ್ಛೆಯನ್ನ ಯಾರು ಧರಿಸಿದ್ರು, ಯಾರು ಇದನ್ನು ಪ್ರಾರಂಭ ಮಾಡಿದ್ರು, ಯಾರು ಸೃಷ್ಟಿ ಮಾಡಿದ್ರು ಎಂಬ ಪ್ರಶ್ನೆ ಪುನಃ ಬಂದು ಹಂಗೆ ನಿಲ್ಲುವುದು. ಈ ಸೃಷ್ಟಿಯ ರಚನೆಗೆ ಪರಮೇಶ್ವರನ ಇಚ್ಛೆಯೇ ಕಾರಣವು ಎಂದು ಬಹುಶಃ ಎಲ್ಲ ಜನರ ಅಭಿಪ್ರಾಯವಿರ್ತದ. ಎಲ್ಲರ ಅಭಿಪ್ರಾಯ ಏನೈತಂದ್ರ ಈ ಜಗತ್ತಿನ ಸೃಷ್ಟಿ ರಚನೆಗೆ ಆ ಪರಮೇಶ್ವರನೇ ಕಾರಣ ಅದನ್ನ ಅನ್ನೋದು ಎಲ್ಲರೂ ಒಪ್ಪುವಂತ ವಿಷಯವಾಗ್ತದ. ಮತ್ತೆಲ್ಲರ ಅಭಿಪ್ರಾಯನು ಕೂಡ ಇದೇ ಆಗಿರ್ತದ. ಆದರೆ ಆ ನಿರ್ಗುಣ ವಸ್ತುವಿಗೆ ಇಚ್ಛೆ ಹೇಗೆ ಉದ್ಭವಿಸಿತೆಂಬುದು ತಿಳಿಯಲೊಲ್ಲದು. ಮತ್ತೆಲ್ಲರೂ ಪರಮಾತ್ಮನೇ ಸೃಷ್ಟಿ ಮಾಡ್ದ ಅಂತ ಹೇಳ್ತೀರಿ. ಮತ್ತೆ ಇಲ್ಲಿ ಪರಮಾತ್ಮರಂದ್ರ ನಿರ್ಗುಣ ವಸ್ತು ನಿರ್ಗುಣ ಸ್ವರೂಪ ಅಂತ ಹೇಳ್ತೀರಿ. ಆ ನಿರ್ಗುಣ ಸ್ವರೂಪ ಅಥವಾ ನಿರ್ಗುಣ ವಸ್ತುವಿಗೆ ಈ ಜಗತ್ತಿನ ಸೃಷ್ಟಿ ಮಾಡೋ ಇಚ್ಛೆರ ಹೆಂಗ್ ಬಂತು, ಈ ಇಚ್ಛೆ ಹೇಗೆ ಉದ್ಭವಿಸುತ್ತೆ ಎಂಬುದು ತಿಳಿಯಲೊಲ್ಲದಾಗಿದೆ. ನೋಡಿ 14:24. ಹಾಗಾದರೆ ಇಷ್ಟು ಅವಾಢ್ಯವ ಜಗತ್ತನ್ನು ಯಾರು ಮಾಡಿದರು? ಅದೇನು ತಂತಾನೆ ಆಯಿತೋ? ಹೇಗೆ? ದೇವರ ಹೊರತಾಗಿ ಇದು ಹೇಗೆ ರಚಿತವಾಯಿತು? ಈಗ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಇಷ್ಟೊಂದೆಲ್ಲ ಚರಾಚರವನ್ನು ಒಳಗೊಂಡಿರ್ತಕ್ಕಂಥ ಈ ಜಗತ್ತು, ಎಲ್ಲವನ್ನ ಒಳಗೊಂಡಿರ್ತ ಈ ಜಗತ್ತು ಇದೇನು ತಂತಾನೆ ಸೃಷ್ಟಿ ಆಯ್ತೋ ಅಥವಾ ದೇವರ ಹೊರತಾಗಿ ಇದು ಹೇಗೆ ರಚಿತವಾಯಿತು? ದೇವರಿಲ್ದಂಗರ ಇದು ಹೆಂಗಾಯ್ತು? ಆ ದೇವರ ಸಂಬಂಧವಿಲ್ಲದೆಯೇ ಈ ಜಗತ್ತು ಆಗಿದೆ ಎಂದರೆ ದೇವರಿಗೆ ಸ್ಥಾನವೆಲ್ಲಿಯದು? ದೇವರಿಲ್ದಂಗ ಇದೆಲ್ಲ ಜಗತ್ತು ಸೃಷ್ಟಿಯಾಗೈತಿ ಅಂತ ನೀವು ಹೇಳ್ತೀರಿ ಅಂದ್ರ, ಅಥವಾ ಮಾಯೆ ಇದ್ದಾನೆ ಇದೆಲ್ಲ ಜಗತ್ ಸೃಷ್ಟಿ ಆಗೈತಿ ಅಂತ ಹೇಳ್ತೀರಿ ಅನ್ನೋದಾದ್ರೆ ದೇವರಿಗೆ ಸ್ಥಾನರ ಎಲ್ಲಿದ್ದ ಬರ್ತದ? ಆ ಪಕ್ಷಕ್ಕೆ ದೇವರ ನಾಸ್ತಿತ್ವವೇ ಸಿದ್ಧವಾಗುವುದು. ಅಂದ್ರ ನೀವ ದೈವದ ಇದಿಲ್ದಂಗ ದೇವರಿಲ್ದಂಗ ಈ ಜಗತ್ ಸೃಷ್ಟಿ ಆಗೈತಿ ಅಂತ ಹೇಳುವುದಾದರೆ ಆ ಪಕ್ಷಕ್ಕೆ ದೇವರ ನಾಸ್ತಿತ್ವವೇ ಸಿದ್ಧವಾಗುವುದು. ಅಂದ್ರ
ದೇವ್ರೊಳಗೆ ಏನು ಇಲ್ಲ, ದೇವ್ರ ಕೈತಾಗ ಏನೂ ಇಲ್ಲ, ಇದಕ್ಕಿದೆ ಸೃಷ್ಟಿ ಆಯ್ತು ಅನ್ನಂಗ ಆಗ್ತದ. ಈ ತರದ ಅನವ್ಯವಸ್ಥೆಯಾಗಬಾರದೆಂದು ದೇವರು ಸೃಷ್ಟಿಕರ್ತಾನಿದ್ದಾನೆಂದು ಅನ್ನೋಣವೇ. ಈಗ ದೇವ್ರ ಶಕ್ತಿ ಇಲ್ದಂಗ, ಪರಮಾತ್ಮನಿಲ್ದಂಗ ತಂತಾನೆ ಅದು ಒಂದೇ ಸೃಷ್ಟಿಯಾಗೈತಿ ಅಂತ ಅಂತೀರನ್ನೋದಾದ್ರ ಅಲ್ಲಿ ದೇವರ ಅಸ್ತಿತ್ವ ಇರೋದಿಲ್ಲ, ನಾಸ್ತಿತ್ವ ಬರ್ತದ. ಮತ್ತೆ ನಾಸ್ತಿತ್ವ ಬರ್ತತೆ ಅಂದ್ರ ಅದು ಸರಿಯಾದ ವ್ಯವಸ್ಥೆ ಆಗಲ್ಲ, ಅದು ಕ್ರಮವಾಗೋದಿಲ್ಲ. ಅದೆಂಗಕತ್ರಿ ಅಂತ ಮತ್ತೆ ಪ್ರಶ್ನೆ ಉದಯವಾಗ್ತದ. ಅದಕ್ಕೆ ಏನ್ ಹೇಳ್ತಾರಂದ್ರ, ಇದೆಲ್ಲದ ಈ ಜಗತ್ತನ್ನ ದೇವರೇ ಸೃಷ್ಟಿಕರ್ತಾನಿದ್ದಾನೆಂದು ಅನ್ನೋಣವೇ. ಸರಿ, ದೇವರೇ ಸೃಷ್ಟಿ ಮಾಡಿದನಂತ ನಾವೆಲ್ಲರೂ ಅಂದ್ಕೊಳ್ಳೋಣ. ಅದರಿಂದ ದೇವರಿಗೆ ಸಗುಣತೆಯು ಬಂದು ಅವನ ನಿರ್ಗುಣತೆಯು ಮುಳುಗಿ ಹೋಗುವುದು. ಆಯ್ತಪ್ಪ, ದೇವರ ಸೃಷ್ಟಿ ಮಾಡಿದನ ಅಂತ ಒಪ್ಗೆನ ಅಂತ ಹೇಳ್ತೀರಿ ನೀವು. ದೇವರೇ ಸೃಷ್ಟಿ ಮಾಡಿದಾನೆ ಅನ್ನುವುದಾದ್ರೆ ಆ ದೇವರಿಗೆ ಸಗುಣತೆ ಬಂದಂಗ ಆಗ್ತದ. ನಾವ್ ಹೇಳ್ತವಿ ದೇವರಂದ್ರ ನಿರ್ಗುಣ ಸ್ವರೂಪ ಅಂತ ಹೇಳ್ತವಿ. ಮತ್ತೆ ಆ ನಿರ್ಗುಣ ಸ್ವರೂಪದೊಳಗ ಈ ಸಗುಣತೆಯಿಂದ ಸೃಷ್ಟಿ ಆಯ್ತು ಅಂದ್ರ ದೇವ್ರು ಸಗುಣ ಆಗ್ತಾನಲ್ಲ. ಮತ್ತ ನೀವು ನಿರ್ಗುಣ ಅಂತಾರ ಹೆಂಗ್ ಹೇಳ್ತೀರಿ? ಆ ನಿರ್ಗುಣತೆಯ ಮಾತೆ ಮುಳುಗಿ ಹೋಗ್ಬಿಡ್ತತಲ್ಲ. ಅಂದ್ರ ಈ ಕಾರ್ಯ ಕಾರಣಕ್ಕೆ ಒಳಪಟ್ನ ಅಂದ್ರ ಅವನ್ನ ನಿರ್ಗುಣ ಅಂತಾರ ಹೆಂಗ್ ಅನ್ನಕ್ ಬರ್ತತಿ? ಅನ್ನಕ್ ಬರೋದಿಲ್ಲಲ್ಲ. ಆ ದೇವರ ಸ್ವರೂಪತವೇ ನಿರ್ಗುಣವನಿದ್ದ ಮೇಲೆ ಸೃಷ್ಟಿಕರ್ತನ ಯಾರು? ಆಯ್ತು, ಈಗ ದೇವ್ರ ಸೃಷ್ಟಿ ಮಾಡಿದ ಅಂದ್ರೆ ಸಗುಣ ಬಂದಂಗ ಆಗ್ತದ. ದೇವ್ರಿಗೆ ಸಗುಣ ಅಂತ ಅನ್ನಕ್ ಬರೋದಿಲ್ಲ, ಯಾಕಂದ್ರ ಆತ ನಿರ್ಗುಣ ಸ್ವರೂಪನಿದ್ದಾನೆ. ಮತ್ತೆ ನಿರ್ಗುಣ ಸ್ವರೂಪನಿದ್ದ ಮೇಲೆ ಮತ್ತೆ ಈ ಜಗತ್ ಸೃಷ್ಟಿಕರ್ತನ ಯಾರು? ಆ ಸಗುಣವನ್ನು ಸಗುಣವೇ ಮಾಡಿರುವುದಂದರೆ ಆ ನಿರ್ಮಾಣಕರ್ತನು ಸಗುಣವಾದರೂ ಗುಣತ್ವದ ಮೂಲಕವಾಗಿಯೇ ನಾಶವಂತದ್ದಿರುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರ, ಆ ದೇವರು ಸೃಷ್ಟಿ ಮಾಡಲ್ಲ, ಅವನ್ ನಿರ್ಗುಣನದನ ಅಂತ ನೀವ್ ಅಂದ್ರಿ. ಆಯ್ತು, ಅವನ್ ನಿರ್ಗುಣನದನಂದ್ರ ಈ ಸಗುಣವನ್ನ ಅವನು ಸೃಷ್ಟಿ ಮಾಡಿದನಂದ್ರ ಸಗುಣವನ್ನು ಸಗುಣವೇ ಮಾಡಿರುವುದೆಂದರೆ ಅವನೇನೋ ನಿರ್ಗುಣ ಮಾಡಿಲ್ಲಪ್ಪ, ಸಗುಣದಿಂದ ಸಗುಣವೇ ಆಗಿದೆ ಅಂದ್ರೆ, ಅಥವಾ ಈ ಜಗತ್ತು ಸೃಷ್ಟಿ ಆಗಿತ್ತಂದ್ರೆ ಆ ಸಗುಣವಾದರೂ ಗುಣತ್ವದ ಮೂಲಕವಾಗಿ ನಾಶವಂತದ್ದಿರುತ್ತದೆ. ಅಂದ್ರೆ ಅರ್ಥಾತ್ ಇಲ್ಲಿ ಏನ್ ಹೇಳ್ತದ, ಈ ಕುಂಬಾರ ಅಂತ ನಾವ್ ಇನ್ನಿನ ವಿಚಾರದೊಳಗ್ ತಗೊಂಬಂದಿದ್ವಿ. ಕುಂಬಾರ ಮಡಿಕೆ ಮಾಡಿದನ ಅಂದ್ಮೇಲೆ ಮಡಿಕೆಗೂ ನಾಶ ಇರ್ತದ, ಕುಂಬಾರಿಗೂ ನಾಶ ಇರ್ತದ. ಅವನು ನಾಶವಾಗಿ ಹೋಗ್ತಾನ. ಯಾಕಂದ್ರ ಅವನು ಈ ಸಗುಣ ರೂಪದ ವಸ್ತುಗಳನ್ನ ತಯಾರು ಮಾಡಿರೋದ್ರಿಂದ, ಅವನತ್ರ ಕರ್ತೃತ್ವ ಇರೋದ್ರಿಂದ ಅವನು ಗುಣಕ್ಕೆ ಒಳಪಡ್ತಾನ, ನಿರ್ಗುಣನಾಗೋದಿಲ್ಲ. ಅವನು ಗುಣತ್ವಕ್ಕೆ ಒಳಪಟ್ಟದನಂತಾದ್ರೆ ಗುಣಪಟ್ಟದ್ದೆಲ್ಲದು, ಗುಣತತ್ವಕ್ಕೆ ಒಳಪಟ್ಟದ್ದೆಲ್ಲದು ನಾಶವಾಗಿ ಹೋಗ್ತದೆ. ಅರ್ಥಾತ್ ಅದು ದೇವರಲ್ಲ. ಅಂದ್ರ ಗಡಿಗಿನೂ ನಾಶವಾಗಿ ಹೋಗ್ತದ, ಕುಂಬಾರನು ನಾಶವಾಗಿ ಹೋಗ್ತಾನ. ಆ ಗಡಿಗಿ ಕುಂಬಾರ ಎರಡು ಗುಣತ್ವಕ್ಕೆ ಒಳಪಡ್ತವೆ. ಆ ಗುಣತ್ವಕ್ಕೆ ಒಳಪಡೋದ್ರಿಂದ ಆ ಎರಡು ನಾಶವಾಗ್ತದೆ. ಆ ಗುಣತ್ವವನ್ನ ಬಿಟ್ಟು ನಿರ್ಗುಣ ಅನ್ನೋದು ಬೇರೆನೆ ಇದೆ. ಆ ನಿರ್ಗುಣಕ್ಕೆ ನಾವು ದೇವ್ರ ಅನ್ಬೇಕು. ಯಾವ್ದ್ರಲ್ಲಿ ಗುಣತ್ವ ಒಳಪಡ್ತದೋ, ಗುಣತ್ವ ಕಾಣ್ತತೋ ಅದೆಂದು ನಿರ್ಗುಣ ಆಗೋದಿಲ್ಲ. ಅರ್ಥಾತ್ ಅದು ದೇವ್ರು ಆಗೋದಿಲ್ಲ. ಹೀಗಾಗಿ ಚರಾಚರ ಜಗತ್ತೆಲ್ಲವೂ ಹೇಗೆ ನಿರ್ಮಾಣವಾಯಿತೆಂಬ ಬಗ್ಗೆ ವಿಚಾರವೇ ಬಿದ್ದಿತ್ತಲ್ಲ. ಮತ್ತು ಇದು ವಿಚಾರ ಬರ್ತದ, ಸಗುಣತ್ವದಿಂದ ಸಗುಣವೇ ಸೃಷ್ಟಿ ಆಯ್ತು ಅಂತ ಹೇಳಿದ್ರು ಕೂಡ ಅದು ಕೂಡ ಒಂದ್ ದಿವಸ ನಾಶವಾಗೋದಾಗ್ತದ. ಇದು ಈ ವಿಚಾರ, ಈ ಸೃಷ್ಟಿಯ ವಿಚಾರ ಯಾರು ಸೃಷ್ಟಿ ಮಾಡಿದ್ರು ಅನ್ನೋದು ಗೊಂದಲದ ವಿಚಾರವಾಗ್ತದಲ್ಲ. ಇದಕ್ಕೆ ಮತ್ತೊಂದು ಉತ್ತರವೆಂದು ಮಾಯೆಯು ಸ್ವತಂತ್ರವಿರುವುದಾಗಿ ಅನ್ನೋಣವೇ. ಅದಾದರೂ ವಿಪರೀತವೇ ಕಾಣಿಸುವುದು. ಇಲ್ಲಪ್ಪ, ಮತ್ತೆ ನಿರ್ಗುಣ ಸೃಷ್ಟಿ ಮಾಡಕ್ ಬರೋದಿಲ್ಲ, ನಿರ್ಗುಣಗಳ ಯಾವ ಸೃಷ್ಟಿ
ಕ್ರಮಗಳಿಲ್ಲ, ಯಾವುದೇ ಇಚ್ಛೆಗಳಿಲ್ಲ, ಯಾವ ಸಂಕಲ್ಪಗಳಿಲ್ಲ, ಅದು ನಿರಾಕಾರ ಸ್ವರೂಪ ಐತಿ ಅಂತ ಹೇಳ್ತೀರಿ. ಹಂಗಾರ ಮಾಯೆ ಇದು ಸ್ವತಂತ್ರವಾಗಿ ಇದೇ ಹುಟ್ಟೈತಿ ಅಂದ್ರ ಅದಾದ್ರೂ ವಿಪರೀತವೇ ಆಗ್ತದಲ್ಲ. ಈಗಾಗ್ಲಿನ ಅಪ್ಪಾಜಾರ್ ಹೇಳಿದ್ರು, ಮಾಯಿಂದ ಅದೇ ಸ್ವಂತ ಆಗೈತಂದಾಗ ಇಲ್ಲಿ ಈ ಗ್ರಂಥದಲ್ಲಿ ಏನು ತಿಳಿಸ್ತದಾರ ನಮಗೆ ಅಂದ್ರ, ಒಬ್ಬೊಬ್ರು ರೀತಿಯ ಅನುಭವಗಳನ್ನು ತಿಳಿಸ್ತಾ ಹೋಗ್ತಾರ. ಒಬ್ಬೊಬ್ರು ಈ ರೀತಿ ಆಗೈತಿ, ಹಿಂಗೈತಿ, ಹಂಗೈತಿ ಅಂತ ಹೇಳ್ತಾ ಹೋಗ್ತಾರ. ಮತ್ತೆ ಮಾಯೆ ಸ್ವತಂತ್ರವಾಗಿ ಸೃಷ್ಟಿ ಆಗೈತಿ ಅನ್ನೋಣ ಅನ್ನೋದಾದ್ರ, ಅಥವಾ ಅದನ್ನ ಒಪ್ಪಿಗೆನ ಅನ್ನೋದಾದ್ರ ಅದು ವಿಪರೀತ ಆಗಿಬಿಡ್ತತಿ. ಅದಕ್ ಸ್ವತಂತ್ರ ಶಕ್ತಿ ಇಲ್ಲ. ಆ ಮಾಯೆಯನ್ನು ಯಾರು ಮಾಡಿಯೇ ಇಲ್ಲ. ಅದು ತಂತಾನೆ ವಿಸ್ತಾರವಾಗಿದೆ ಎಂದು ಅಂದರೆ ದೇವರ ಮಾತೇ ಮುಳುಗಿತಲ್ಲ. ಇಲ್ಲ ಒಬ್ರು ಹೇಳ್ದ, ಅದು ಸ್ವತಂತ್ರವಾಗಿ ಆಗೈತ್ರಿ, ಅದು ಮಾಯೆ ಅಂದ್ರ ಅದು ತಪ್ಪಕತೆ. ಆ ಮಾಯೆ ಒಂದರಿಂದ ಏನೋ ಆಗೋದಿಲ್ಲ, ಆ ಒಂದ್ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಅನ್ನೋದು ಹೆಂಗ್ ಸತ್ಯವೋ ಹಂಗ ಮಾಯೆ ಒಂದರಿಂದ ಏನು ಆಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ ಆಗ್ತದೆ. ಸರಿ, ಹಂಗಾತಂದ್ಮೇಲೆ ಅದು ತಂತಾನೆ ವಿಸ್ತಾರವಾಗಿದೆ ಎಂದರೆ, ಇಲ್ಲ ಅದು ತಂತಾನಕ್ಕೆ ಅದಟಿಗೆ ಅದ ಸೃಷ್ಟಿ ಮಾಡ್ಕೊಂಡತಿ ಅನ್ನೋದಾದ್ರೆ ದೇವ್ರ ಮಾತೆ ಮುಳುಗೋಗ್ಬಿಡ್ತತಲ್ಲ, ದೇವ್ರ ಅನ್ನೋದು ಇಲ್ದಂಗ ಆಗ್ತತಲ್ಲ, ಇರೋದೆಲ್ಲ ಮಾಯಾ ಸ್ವರೂಪನ ಆಗಿಬಿಡ್ತತಲ್ಲ. ಆ ದೇವರು ಸ್ವಯಂಮೇವ ಪರಿಪೂರ್ಣನಾದ ನಿರ್ಗುಣವಿದ್ದುದರಿಂದ ಅವನಿಗೂ ಮಾಯೆಗೂ ಏನು ಸಂಬಂಧವೆಂದು ಪ್ರತಿಪಾದಿಸಿದರೆ ಅದು ವಿಪರೀತ ಕಾಣುವುದು. ನೀವೇನಾದ್ರೂ ಅದು ಆ ದೇವರು ಸ್ವಯಂಮೇವ ಅಂದ್ರ ಸ್ವಂತ ಪರಿಪೂರ್ಣನಾಗಿರ್ತಕ್ಕಂಥ ನಿರ್ಗುಣವಿದ್ದುದ್ರಿಂದ ಅದು ನಿರ್ಗುಣನ ಐತಿ, ಎಲ್ಲರೂ ಒಪ್ಪುವಂತ ವಿಚಾರವೈತಿ. ಆ ಭಗವಂತ ನಿರ್ಗುಣನ ಅದನ, ಅವನ ನಿರ್ಗುಣನಿದ್ದುದರಿಂದ ಅವನಿಗೂ ಮಾಯೆಗೂ ಏನು ಸಂಬಂಧವೆಂದು ಪ್ರತಿಪಾದಿಸಿದರೆ, ಅವನಿಗೂ ಇದಕ್ಕೂ ಏನ್ ಸಂಬಂಧ ಐತಿ, ಸಂಬಂಧ ಇಲ್ಲ ಅಂತ ಹೇಳುವುದಾದರೆ ಅದು ವಿಪರೀತ ಕಾಣುವುದು. ಇದನ್ನ ಹಂಗೂ ಹೇಳಕ್ ಬರಲ್ಲ, ಹಿಂಗೂ ಹೇಳಕ್ ಬರಲ್ಲ ಅಂತೇಳಿ ಕೆಲವರು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದಾರ. ಅದು ಕೂಡ ವಿಪರೀತ ಆಗ್ತದಲ್ಲ. ಇದಕ್ಕೆ ಏನ್ ಸಂಬಂಧ ರೀ? ನಿರಾಕಾರ ಪರಬ್ರಹ್ಮ ಎತ್ತ, ಈ ಮಾಯದಿಂದ ಕೂಡಿರ್ತಕ್ಕಂಥದ್ದು ಇದೆಯತ್ತ, ಅದಕ್ಕೂ ಸಂಬಂಧ ಆಗೋದಿಲ್ಲ. ಈಗ ಸೂರ್ಯನ ಬೆಳಕಿನಿಂದ ಇದೆಲ್ಲ ಜಗತ್ತು ಬೆಳಕು ಕಾಣ್ತದ, ಆದ್ರೆ ಜಗತ್ತಿನ ಆಗುವುಗಳೇನು ಸೂರ್ಯನಿಗೇನು ಸೋಕಲಾರವು. ಅದ್ ಹೆಂಗೈತ ಹಂಗ ನಿರ್ಗುಣಕ್ಕೂ ಮತ್ತೆ ಸಗುಣಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಯಚಾವತ್ತು ಕರ್ತೃತ್ವತೆಯಲ್ಲಿ ಮಾಯೆಯ ತಲೆಯ ಮೇಲೆ ಇರುತ್ತಿದ್ದರೆ ಭಕ್ತರನ್ನು ಉದ್ಧಾರ ಮಾಡುವ ದೇವರಿಲ್ಲವೆಂದಾಯಿತಲ್ಲ. ಈ ಹಂಗಾರಲ್ಲಿ ಯಾರು ಮಾಡೋರೆಲ್ಲ ಕರ್ತೃತ್ವನೇ ಇಲ್ಲ. ಆ ನಿರಾಕಾರದೊಳಗ ಕರ್ತೃತ್ವ ಇಲ್ಲ ಅಂದ್ಮೇಲೆ ಈ ಮಾಯೆ ಐತಿ. ಈ ಮಾಯೆ ಅನ್ನೋದು ನಮ್ ತಲೆ ಮೇಲೆ ಬಂದು ಗಂಟು ಕುಂತು ಬಿಟ್ಟತಿ. ಪಾಪದ ಗಂಟು ಅಥವಾ ಪುಣ್ಯದ ಗಂಟು ನಮ್ ತಲೆ ಮೇಲೆ ಕುಂತು ಬಿಟ್ಟತಿ. ಈ ಪಾಪವನ್ನ ನಿರ್ಮಾಣ ಮಾಡುವಂತ, ಉದ್ಧಾರ ಮಾಡುವಂತ ಅಂದ್ರ ಭಕ್ತರನ್ನ ಉದ್ಧಾರ ಮಾಡುವ ದೇವರೇ ಇಲ್ಲವೆಂದಾಯ್ತಲ್ಲ. ನೀವು ಬರೀ ಮಾಯೇನ ಅಂತ ಗಟ್ಟಿ ಹೇಳಿದ್ರ ದೇವ್ರ ಇಲ್ದಂಗ ಆಗ್ತದ. ಬರೀ ದೇವ್ರೇ ನಿರಾಕಾರ ಸ್ವರೂಪನದಾದ್ರ ಮಾಯೆ ಇಲ್ದಂಗ ಆಗ್ತದ. ಮತ್ ಇಲ್ಲಿ ನೋಡಿದ್ರ ನಮ್ ಕಣಿಗೆ ಸಗುಣ ನಿರ್ಗುಣ ಏಕವಾಗಿ ಕಾಣ್ತದ. ಇದ್ರ ಮರ್ಮ ಏನು ಅನ್ನೋ ಒಂದು ಪ್ರಶ್ನೆ. ದೇವರನ್ನು ಬಿಟ್ಟೇ ಬರೀ ಮಾಯೆ ಇರುತ್ತಿದ್ದರೆ ಅದನ್ನು ನಾಶ ಮಾಡುವರ ಯಾರು? ಆ ಮಾಯೆ ಒಂದ ಕುತ್ಕೊಂಡ್ ನಮಗ್ ಕಾಡ್ತತಪ್ಪ ಕರ್ಮ ರೂಪದೊಳಗ, ಹೆಣ್ಣು ಹೊನ್ನು ಮಣ್ಣು ಈ ರೂಪದೊಳಗ ಕಾಡ್ತತಿ ಅನ್ನೋದಾದ್ರ ಇದು ಮಾಯೆ ಒಂದ ಇತ್ತು ಬಿಡ್ರಿ, ಇದೇ ಸ್ವತಂತ್ರ ಐತ್ರಿ, ಇದು ಯಾವ್ದಕ್ಕೂ ಸಿಲುಕಲ್ಲ ಅನ್ನೋದಾದ್ರ ಮತ್ ನಮ್ಮನ್ ಕಾಪಾಡೋರ ಯಾರು? ನಮ್ಮನ್ ರಕ್ಷಣೆ ಮಾಡೋರ ಯಾರು? ಆ ಪಕ್ಷಕ್ಕೆ ಭಕ್ತರಾದ ನಮ್ಮನ್ನು ಕಾಯಲಿಕ್ಕೆ ಯಾರು ಇಲ್ಲವೇ? ಅಂದ್ರೆ ಮಾಯೇನೇ ಸರ್ವ ಸ್ವತಂತ್ರ ಐತಿ ಅನ್ನೋದಾದ್ರ ಭಕ್ತರನ್ನ ನಮ್ಮನ್ನ ಕಾಯಲಿಕ್ಕೆ ಯಾರು ಇಲ್ಲವಲ್ಲ. ಅಂದ್ರೆ ದೇವರ ನಿರ್ಗುಣನೇ ಇಲ್ಲಲ್ಲ, ಇದ ಎಲ್ಲ ಕಡೆಗೆ ತುಂಬ್ಕೆಂದತಿ ಅಂದಂಗ ಆಗ್ತದಲ್ಲ.
ಈಗೆಂದಿಗೂ ಇರಲಾರದ್ದರಿಂದ ಮಾಯೆಯು ಸ್ವತಂತ್ರವೆಂಬ ಮಾತೆಂದು ಸತ್ಯವಾಗಲಾರದು. ನೀವು ನಮ್ಮನ್ ಕಾಪಾಡಕ್ ಯಾರು ದೇವ್ರ ಇಲ್ಲ, ಬರೀ ಮಾಯೇನ ಐತಿ ಅಂದ್ರು ಕೂಡ, ಮಾಯೆಗೆ ಸ್ವತಂತ್ರ ಐತಿ ಅಂದ್ರು ಕೂಡ ಈ ಮಾತು ಸತ್ಯ ಆಗಲಾರದು. ಯಾಕಂದ್ರೆ ಮಾಯೆಯ ನಿರ್ಮಾಣ ಮಾಡುವ ಪರಮೇಶ್ವರನೊಬ್ಬನಿದ್ದೆಯೇ ಇದ್ದಾನೆ. ಅದಕ್ಕಾಗಿ ಆ ಪರಮೇಶ್ವರನು ಹೇಗಿದ್ದಾನೆ ಅಥವಾ ಮಾಯಾ ಸ್ವರೂಪವೇನು ಎಂಬುದನ್ನು ನಮಗೆ ವಿಸ್ತಾರದಿಂದ ಕೇಳಿರಿ. ಇಲ್ಲಿ ಆ ಶಿಷ್ಯನ ಪ್ರಶ್ನೆಯನ್ನು ಕೇಳ್ತಾನ. ನೀವು ನಿರ್ಗುಣ ನೋಡಿದ್ರ ಸೃಷ್ಟಿ ಇಲ್ಲ ಅಂತ ಹೇಳ್ತೀರಿ. ಸೃಷ್ಟಿ ಇಲ್ಲ ಅಂದ್ರ ಈ ಮಾಯ ತಂತಾನೆ ಸೃಷ್ಟಿಯಾಗಿ ಸ್ವತಂತ್ರವಾಗಿ ಐತಿ ಏನಂದ್ರ, ಇದೇ ಸ್ವತಂತ್ರವಾಗಿತ್ತಂದ್ರ ಇದು ಎಲ್ಲರನ್ನ ಮಾಯೆಯ ಮೋಹದೊಳಗೆ ಸಿಲುಕಿಸಿ ಬಿಡ್ತದೆ. ಮತ್ತೆ ಈ ಮಾಯಾ ಮೋಹದೊಳಗೆ ಸಿಲುಕಿಸಿದವರನ್ನ ರಕ್ಷಣೆ ಮಾಡೋರ ಯಾರು? ಅಥವಾ ಈ ಮಾಯೆ ಐತಿ ಇದೇ ನಿಜ ಅನ್ನೋದಾದ್ರ, ಮಾಯನೇ ಸ್ವತಂತ್ರ ಅನ್ನೋದಾದ್ರ, ಇದನ್ನ ಸೃಷ್ಟಿ ಮಾಡಕ ಇದೊಂದೇ ಸ್ವತಂತ್ರ ಐತಿ ಅನ್ನೋದಾದ್ರ, ಈ ಮಾಯೆಯನ್ನು ನಿರ್ಮಾಣ ಮಾಡುವ ಪರಮೇಶ್ವರನೊಬ್ಬನಿದ್ದಾನೆ. ನೀವು ಸ್ವತಂತ್ರ ಅಂದ್ರೂ ಕೂಡ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಪರಮೇಶ್ವರನ್ ಇದ್ದೇ ಇದ್ದಾನೆ. ಅವನಿರೋದ್ರಿಂದನೇ ಇದೆಲ್ಲದು ಸೃಷ್ಟಿಯಾಗಿದೆ. ಅದಕ್ಕಾಗಿ ಆ ಪರಮೇಶ್ವರನು ಹೇಗಿದ್ದಾನೆ, ಆ ಮಾಯಾ ಸ್ವರೂಪವೇನು ಎಂಬುದನ್ನ ನಮಗೆ ವಿಸ್ತಾರದಿಂದ ಹೇಳಿರಿ ಅಂತೇಳಿ ಆ ಶಿಷ್ಯ ಗುರುಗಳನ್ನು ಪ್ರಶ್ನೆ ಕೇಳ್ತಾನ. ನೀವ್ ಈ ಕಡೆಗೆ ಹೇಳಿದ್ರೆ ಸಗುಣ ರೂಪದೊಳಗ್ ನೋಡಿದ್ರ ನಿರ್ಗುಣ ಇಲ್ದಂಗ ಆಗ್ತದ, ನಿರ್ಗುಣ ರೂಪವನ್ನು ನೋಡಿದ್ರ ಈ ಸಗುಣ ಇಲ್ದಂಗ ಆಗ್ತದ. ಆದ್ರೆ ಇವೆರಡು ಏಕವಾಗಿ ನಮಗ್ ಕಾಣ್ತತಿ ಅಂದ್ರ ಇದನ್ನು ಸೃಷ್ಟಿ ಮಾಡೋನೊಬ್ಬನ್ ಪರಮೇಶ್ವರನ್ ಇದ್ದೇ ಇದ್ದಾನಂತ ನಮಗ್ ಅನಿಸ್ತದ. ಆದ್ರಿಂದ ಅದ್ರ ವಿಚಾರವನ್ನ ಆ ಪರಮೇಶ್ವರನು ಈ ಸೃಷ್ಟಿ ಮಾಡಿದಂತ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂತ ಆ ಪರಮೇಶ್ವರನು ಸಗುಣನಿದ್ದಾನೋ ಅಥವಾ ನಿರ್ಗುಣನಿದ್ದಾನೋ, ಆ ಪರಮೇಶ್ವರನ್ ಹೇಗಿದ್ದಾನೆ ಎಂಬುದನ್ನ ನನಗೆ ಸ್ವಲ್ಪ ತಿಳಿಸ್ರಿ ಅನ್ನೋ ಪ್ರಶ್ನೆಯನ್ನ ಅವ್ರ ಶಿಷ್ಯರು ಮಾಡ್ತಾರ. ಇಲ್ಲಿ ಗುರುಗಳು ಹೇಳ್ತಾರ ನೋಡಿ, 25:37 ಶ್ರೋತೃಗಳೇ, ಏಕಾಗ್ರ ಮನಸ್ಸು ಮಾಡಿ ಈ ವಿಷಯದ ವಿವೇಚನೆಯನ್ನು ಸರಿಯಾಗಿ ಕೇಳಿರಿ. ಈಗ ನೀವೆಲ್ಲ ನಿಮ್ಮ ಅನುಭವಕ್ಕೆ ಬಂದಂಗ ನೀವ್ ಹೇಳಿದ್ರಿ, ನಿಮಗ್ ತಿಳಿದಂಗ ನೀವ್ ಹೇಳಿದ್ರಿ. ಆದ್ರೆ ಸರಿಯಾದ ಉತ್ತರ ಏನು ಅನ್ನೋದನ್ನ ಸರಿಯಾಗಿ ಕೇಳಿರಿ. ಆದರೆ ನಮ್ಮ ಉತ್ತರ ಹೇಳುವುದಕ್ಕಿಂತಲೂ ಮೊದಲು ಈ ಒಂದು ಪ್ರಶ್ನೆಯ ಬಗ್ಗೆ ಜನರಲ್ಲಿರುವ ಬೇರೆ ಬೇರೆ ಮತಗಳನ್ನ ಪ್ರಸಂಗಾನುಸಾರವಾಗಿ ಅನುವಾದಿಸುತ್ತೇವೆ. ಆಯ್ತು, ನಿಮ್ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇವೆ. ಆದ್ರೆ ಇಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ಮತಗಳ ಪ್ರಸಂಗಾನುಸಾರವಾಗಿ ಅಂದ್ರೆ ಬೇರೆ ಬೇರೆ ಏನೆಲ್ಲ ಹೇಳ್ತಾವೋ, ಅವ್ರು ಏನೆಲ್ಲ ಅನುವಾದಿಸ್ತಾರ, ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಒಬ್ಬರು ಅನ್ನುವುದೇನೆಂದರೆ, ದೇವರು ನಿರ್ಮಾಣ ಮಾಡಿರುವನೆಂತಲೇ ಇದೆಲ್ಲ ಆಗಿರುವುದು. ಒಬ್ಬ ಏನ್ ಹೇಳ್ತಾನ, ದೇವರು ನಿರ್ಮಾಣ ಮಾಡಿರೋದ್ರಿಂದನೇ ಇದೆಲ್ಲ ಆಗೈತಿ. ಅವನ ನಿರ್ಮಾಣ ಮಾಡ್ಲಿಲ್ಲ ಅಂದ್ರ ಇದೆಲ್ಲ ಎಲ್ಲಿ ಆಗಕ್ ಸಾಧ್ಯ ಇರ್ತದ? ಸಾಧ್ಯವೇ ಇಲ್ಲ. ಹಾಗಾದ್ರೆ ದೇವರಿಗೆ ಇಚ್ಛೆಯೇ ಉಂಟಾಗಿರದಿದ್ದರೆ ಈ ಮಾಯೆ ಎಲ್ಲಿಂದ ಬರುತ್ತಿತ್ತು? ದೇವರೇ ಸೃಷ್ಟಿ ಮಾಡಿದಾನ ಇದನ್ನ. ಆ ದೇವರು ಸೃಷ್ಟಿ ಮಾಡಿದ ಅಂದ್ರ ಅವನಿಗೆ ಸೃಷ್ಟಿ ಮಾಡೋ ಇಚ್ಛೆ ಆಗೇತಿ. ಆ ಇಚ್ಛೆ ಆಗಿರೋದ್ರಿಂದನೇ, ಅವನೊಳಗ ಆ ಇಚ್ಛೆ ಉಂಟಾಗಿದ್ರಿಂದನೇ ಇದನ್ನೆಲ್ಲದನ್ನ ಆ ದೇವರೇ ನಿರ್ಮಾಣ ಮಾಡಿರ್ತಾನೆ. ಅವನೊಳಗ ಇಚ್ಛೆ ಉಂಟಾಗದೆ ಇಲ್ದೆ ಇದ್ದಿದ್ರೆ, ಇಚ್ಛೆ ಉಂಟಾಗಿರೋದ್ರಿಂದ ಇದನ್ನೆಲ್ಲದು ಮಾಡಿದಾನ. ಅವನೊಳಗ ಇಚ್ಛೆನೆ ಉಂಟಾಗ್ಲಿಲ್ಲ ಅಂದ್ರೆ ಈ ಮಾಯೆ ಎಲ್ಲಿದ್ದ ಬರ್ತಿತ್ತು? ಮತ್ತೊಬ್ಬರು ಪ್ರಶ್ನೆ. ಈಗೆನ್ನುವರು ದೇವರು ನಿರ್ಗುಣನಿರುತ್ತಾನೆ. ಒಬ್ಬ ಇಲ್ಲಿ ತನಕ ಏನ್ ಹೇಳ್ದ? ದೇವ್ರಿಗೆ ಇಚ್ಛೆ ಆಗೇತಿ, ಅವನೊಳಗ ಇಚ್ಛೆಯಾಗಿ ಇಚ್ಛೆ ಉಂಟಾಗಿ ಅವನೆಲ್ಲ ಸೃಷ್ಟಿ ಮಾಡಿದ ಅಂತ ಒಬ್ಬನ ಹೇಳಿದ. ಅವನು ಸೃಷ್ಟಿ ಮಾಡಿರುವುದರಿಂದ ಇದೆಲ್ಲ ಆಗೇತಿ. ಅವನು ಸೃಷ್ಟಿ ಮಾಡ್ಲಿಲ್ಲ ಅಂದ್ರೆ ಮಾಯೆ ಎಲ್ಲಿಂದ ಬರ್ತಿತ್ತು? ಮಾಯೆ ಅನ್ನೋದು ಇರ್ತಿರ್ಲಿಲ್ಲ.
ಅವನು ಸೃಷ್ಟಿ ಮಾಡಿದಾನೆ, ಆ ಮಾಡಿರೋದ್ರಿಂದನೇ ಇದೆಲ್ಲ ಆಗೈತಿ ಅಂತ ಒಬ್ರ ಅಭಿಪ್ರಾಯವನ್ನು ತಿಳಿಸಿದ್ರು. ಮತ್ತೊಬ್ರು ಹೀಗೆ ಎನ್ನುವರು, ದೇವರು ನಿರ್ಗುಣನಿರುತ್ತಾನೆ, ಅಲ್ಲಿ ಇಚ್ಛೆ ಧರಿಸುವುದಾದರೂ ಯಾರು? ಅಲ್ಲಪ್ಪ, ನೀನ್ ದೇವರು ಸೃಷ್ಟಿ ಮಾಡಿದೆ ಅಂತೆಲ್ಲ ಹೇಳ್ತಿ, ಅವನಿಗೆ ಇಚ್ಛೆಗಿತ್ತು ಅದಕ್ಕ ಸೃಷ್ಟಿ ಮಾಡಿದ, ಅವನ ಇಚ್ಛೆ ಆಗಿದ್ರಿಂದ ಇದೆಲ್ಲ ಮಾಯ ಆಯ್ತು ಅಂತ ನೀನ್ ಹೇಳ್ತಿ. ಇಲ್ಲಿ ದೇವರು ನೋಡಿದ್ರ ಅವನ್ ನಿರ್ಗುಣನಿರುತ್ತಾನ, ಅವನೊಳಗರ ಹೆಂಗ್ ಇಚ್ಛೆ ಬರ್ತದೋ ಅನ್ನೋ ಪ್ರಶ್ನೆಯನ್ನು ಮತ್ತೊಬ್ರು ಹೇಳಿದ್ರು. ಹೋಗ್ಲಿ, ಆ ಇಚ್ಛೆನಾರ ಯಾರು ಧರಿಸುವರಾದ್ರೂ ಯಾರವರು? ಯಾರೊಳಗ ಇಚ್ಛೆ ಉಂಟಾಯ್ತು? ಅದರಿಂದ ಮಾಯೆಯು ಮಿಥ್ಯೆ ಇದ್ದು ಅದು ಆಗಿಯೇ ಇಲ್ಲ. ಅದಕ್ಕೆ ಬೇರೊಬ್ಬರು ಇದೇನೆನ್ನುವಿರಿ? ಇನ್ನೊಬ್ಬ ಹೇಳ್ತಾನ, ಅದಕ್ಕ ಏನ್ ಮಾಯೆ ಇದ್ದು ಒಬ್ಬ ಏನ್ ಹೇಳ್ದ, ದೇವ್ರ ಇಚ್ಛೆ ಇರಲ್ಲಪ್ಪ, ಅವನ್ ನಿರ್ಗುಣದಾಗ ಅದನ, ನಿರ್ಗುಣದಾಗ ಅವನಿಗೆ ಇಚ್ಛೆ ಹೇಳಕ್ ಬರ್ತೀಯಲ್ಲ ಅದು ಸುಳ್ಳು ಅಂತ ಒಬ್ಬ ಹೇಳ್ದ. ಇನ್ನೊಬ್ಬ ಏನ್ ಹೇಳ್ತಾನ, ಅದಕ್ಕೆ ಬೇರೊಬ್ಬರು ಇದೇನೆನ್ನುವಿರಿ? ಮಾಯೆಯು ಪ್ರತ್ಯಕ್ಷ ಕಾಣಿಸುತ್ತಿರಲು ಅದು ಇಲ್ಲವೆಂದು ಹೇಗೆ ಅನ್ನುವುದು? ಅದ್ರಾಗ ಒಬ್ಬ ಹೇಳ್ದ, ಅದು ಮಾಯೆ ಅನ್ನೋದು ಇಲ್ಲೇ ಅಲ್ಲ ಬಿಡಪ್ಪ, ದೇವರು ಸೃಷ್ಟಿ ಮಾಡಿಲ್ಲ, ಏನಿಲ್ಲ ಅಂತ ಒಬ್ಬ ಹೇಳ್ದ. ದೇವರು ಸೃಷ್ಟಿ ಮಾಡಿದ ಅಂತ ಒಬ್ಬನ ಹೇಳ್ದ. ಇನ್ನೊಬ್ಬ ಏನ್ ಹೇಳ್ತಾನ, ಆ ಮಾಯೆ ಅನ್ನೋದ ಇಲ್ಲೇ ಇಲ್ಲ ಅಂತ ಒಬ್ಬ ಹೇಳ್ತಾನ. ಇನ್ನೊಬ್ಬ ಹೇಳ್ತಾನ, ನೀವ್ ಇಲ್ಲ ಅಂತೀರಿ, ಆ ಮಾಯೆ ನಮಗ್ ಪ್ರತ್ಯಕ್ಷವಾಗಿ ಕಾಣಿಸುತ್ತಿರಲು ಅದು ಇಲ್ಲ ಅಂತ ಹೇಗೆ ಅನ್ನುವುದು? ನೀವೇನ್ ಇಲ್ಲ ಅಂತೀರಪ್ಪ, ಅದು ನಮ್ ಕಣ್ಣೆದ್ರಿಗೆ ಕಾಣತತಿ, ನಮಗೆಲ್ಲರಿಗೂ ಕಾಣತತಿ. ಆ ಮಾಯಾ ಮೋಹ ಬಂಧನದೊಳಗ್ ನಾವೆಲ್ಲರೂ ಬಿದ್ದು ಒದ್ದಾಡ್ತದವಿ, ನೀನ್ ನೋಡಿದ್ರೆ ಇಲ್ಲ ಅಂತ ಹೇಳ್ತೀಯಲ್ಲ ಅಂತ ಇನ್ನೊಬ್ಬನ ಪ್ರಶ್ನೆ. ಈ ಮಾಯೆಯು ಈಶ್ವರನ ಅನಾದಿ ಶಕ್ತಿಯಾಗಿ ಇದ್ದುದೇ ನಿಜ ಎಂದು ಉತ್ತರ ಕೊಡುವರು. ಅದ್ರಾಗ ಮತ್ ಇನ್ನೊಬ್ಬ ಏನ್ ಹೇಳ್ತಾನ, ಇಲ್ಲ, ನೀನ್ ಇಲ್ಲನ ಅನ್ಬೇಡ, ಅದು ಈಶ್ವರನ ಅನಾದಿ ಶಕ್ತಿ, ಈಶ್ವರನಿಗೆ ಮೊದಲೇ ಆ ಶಕ್ತಿ ಇದ್ದೇ ಇತ್ತು, ಅದರಿಂದ ಇದೆಲ್ಲ ಮಾಯೆ ಆಗೈತಿ, ಆದ್ರಿಂದ ಇದು ನಿಜ, ಈಶ್ವರನೇ ಮಾಡಿದ್ದಂತ ಒಪ್ಪಿಗೆ ಅಂತ ಮತ್ತೊಬ್ಬ ಹೇಳ್ದ. ಮಗದೊಬ್ಬರು, ಮಾಯೆಯು ಸತ್ಯವಿದ್ದರೆ ಜ್ಞಾನದಿಂದ ಅದರ ನಿರಾಸನವಾಗುತ್ತಿರಲಿಲ್ಲ. ಅದಕ್ಕಿನ್ನೊಬ್ಬ ಹೇಳ್ದ, ನೀನ್ ಮಾಯೆ ಸತ್ಯ ಐತಿ, ಈಶ್ವರನಿಂದ ಸೃಷ್ಟಿ ಆಗೈತಿ ಅಂತ ಹೇಳ್ತೀಯಲ್ಲ, ಆ ಮಾಯೆ ಈಶ್ವರನಿಂದ ಸೃಷ್ಟಿಯಾಗಿದ್ದರೆ ಅಥವಾ ಅದು ಸತ್ಯವಾಗಿದ್ದರೆ ಜ್ಞಾನದಿಂದ ಅದು ನಿರಾಸನವಾಗುತ್ತಿರಲಿಲ್ಲ. ಈ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇದು ಮಾಯೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲಲ್ಲ, ಅದು ಸತ್ಯ ಆಗಿದ್ರೆ ಇರ್ಬೇಕಾಗಿತ್ತಪ್ಪ, ಅದು ಸುಳ್ಳು ಇರೋದ್ರಿಂದ ಅದು ನಿರಾಸ ಆಗ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಾರಪ್ಪ. ಇದು ವಿಚಾರ ವಿನಿಮಯ ಐತೆ, ಒಬ್ಬೊಬ್ರು ಅನುಭವದ ವಿಚಾರಗಳನ್ನ ತಿಳಿಸ್ತಾರ. ಇಲ್ಲಿಗೆ ಇಷ್ಟು ಮುಕ್ತಾಯ ಮಾಡನ್ರಪ್ಪಾಜಿ. ಶರಣಾರ್ಥಿ ಅಪ್ಪಾಜಿ. ಇದ್ರ ಬಗ್ಗೆ ಅಪ್ಪಾಜಿಯವರು ತಾವೊಂದೆರಡು ಮಾತಾಡ್ಲಿ ಅಂತ ಹೇಳ್ತಾ ನನ್ನ ನುಡಿಗೆ ಮುಕ್ತಾಯ ಹೇಳ್ತಿದ್ದೇನ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಏನ್ ನಿರ್ಣಯ ಕೊಟ್ಟಾರ್ರಿ? ಎಲ್ಲರೂ ಕ್ರೋಢೀಕರಿಸಿ ವಿಚಾರವನ್ನ ತಿಳಿಸ್ಯಾರ. ಎಲ್ಲಾರು ನಾವು ಈಗ ಅದೇವಲ್ಲ, ನೀವು ನಾವು, ನಿಮ್ ತಲೆಯಾಗ ಒಂದು ವಿಚಾರ, ನಮ್ ತಲೆಯಾಗ ಒಂದು ವಿಚಾರ, ಹಿಂಗ ಇರ್ಬೋದು. ಅಲ್ಲ, ಮಾಯಾ ಇಲ್ಲದ ಹೆಂಗ ಸಾಧ್ಯ ಐತಿ ಸೃಷ್ಟಿ? ಮಾಯಾ ಮಾಡಿರ್ಬೇಕು, ಮಾಯಾ ಜಡ ಐತಿ, ಜಡ ಐತಿ, ಇಲ್ಲ ಮಾಯಾ, ಅದೇ ಹೆಂಗ ಆಯ್ತು ಜಗತ್ತು? ಬ್ರಾಹ್ಮಣ ಮಾಡಿರ್ಬೇಕು. ಅಲ್ಲೋ, ಬ್ರಾಹ್ಮಣ ನಿರಾಕಾರವನ ಯಾಕೆ ಮಾಡಕ್ ಹೋಗ್ಕನ? ತೆರಿ ಕೆಟ್ಟತನ. ಏನ್ ಮಾಡವ್ ಮಾಡಿ